ಎಲ್ಲರಿಗೂ ನಮಸ್ಕಾರಗಳು. ಶ್ರೀರಾಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ನಾನು ಕೇಳ್ಕೊಳ್ತೀನಿ. ಇದು 22ನೇ ತಾರೀಕಿನ ವಿಡಿಯೋ. ಇವತ್ತು ನಾನು ಟೈಲರಿಂಗ್ ಮಿಷಿನನ್ನು ಹೊಸದಾಗಿ ತಗೊಂಡೆ. ಯಾವ ಮಿಷಿನ ತಗೊಂಡೆ ಹಾಗೆ ಅದರ ಅಮೌಂಟ್ ಎಷ್ಟು ಅಂತ ನಾನು ತಿಳಿಸ್ತಾ ಇದ್ದೀನಿ. ಇಲ್ಲೇ ಮನೆ ಹತ್ತಿರ ಆಗಿರೋದ್ರಿಂದ ಅವರು ಮನೆಗೆ ಬಂದು ಫಿಟ್ ಮಾಡಿ ಕೊಟ್ಟರು, ಇಲ್ಲ ಅಂದರೆ ಅಂಗಡಿಲೇ ಫಿಟ್ ಮಾಡಿ ಕೊಡ್ತಾರೆ. ನನ್ನ ಹಳೆಯ ಮಿಷಿನ್ನು ಸ್ವಲ್ಪ ರಿಪೇರಿ ಬರ್ತಾ ಇತ್ತು, ಹಾಗೆ ಸ್ಟಿಚ್ ಮಾಡೋದಕ್ಕೂ ಕೂಡ ಫಾಸ್ಟಾಗಿ ಬರ್ತಾ ಇರಲಿಲ್ಲ. ನನಗೂ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಹಾಗಾಗಿ ನಾನು ಈ ಸ್ಪೀಡ್ ಮಿಷಿನನ್ನು ತಗೊಂಡೆ. ನಾನು ತಗೊಂಡಿದ್ದಂಥ ಮಿಷಿನ್ನು ಮೆರಿಟ್ ಮಿಷಿನನ್ನು ತಗೊಂಡೆ. ಅದರಲ್ಲಿ ತುಂಬ ಚೆನ್ನಾಗಿ ಇದೆ. ಅವರು ಹೇಳಿದ್ದು ಎಲ್ಲ ಕೇಳಿದ ಮೇಲೆ ನನಗೆ ಇಷ್ಟ ಆಯಿತು, ಹಾಗಾಗಿ ನಾನು ಮೆರಿಟ್ ಮಿಷಿನನ್ನು ತಗೊಂಡೆ. ಅದರ ಅಮೌಂಟ್ ಬಂದು 11,121 ರೂಪಾಯಿ ಆಗುತ್ತೆ. GST ಎಲ್ಲ ಸೇರಿ ಟೋಟಲ್ ಅಮೌಂಟು 11,121 ರೂಪಾಯಿ ಆಯಿತು. ಅದಕ್ಕೆ ನಾನು ಸಿಂಗಾರು ಮೋಟರ್ನು ಕೂಡ ತಗೊಂಡೆ. ಆ ಮೋಟ್ರು ಬಂದು ಅದು ಕೂಡ GST ಎಲ್ಲ ಸೇರಿ 1,392 ರೂಪಾಯಿ ಬಿದ್ದಿದೆ ನನಗೆ. ಟೋಟಲ್ಲು 12,514 ರೂಪಾಯಿ ನನಗೆ ಟೋಟಲ್ ಅಮೌಂಟು. ಮಿಷಿನ್ನು, ಟೈಲರಿಂಗ್ ಮಿಷಿನ್ನು ಹಾಗೆ ಮೋಟರು ಎಲ್ಲ ಸೇರಿ ನನಗೆ 12,514 ರೂಪಾಯಿ ಬಿದ್ದಿದೆ. ನನಗೆ ತುಂಬಾ ಇಷ್ಟ ಆಯಿತು ಈ ಮಿಷಿನ್ನು. ನೋಡಿ, ಇದೆ ಆ ಮೋಟ್ರು, ಅದನ್ನು ಮಿಷಿನಿಗೆ ಫಿಟ್ ಮಾಡಿದ್ದಾರೆ. ನಾನು ಫುಲ್ಲು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ, ಯಾವ ರೀತಿ ಫಿಟ್ ಮಾಡಿದ್ದಾರೆ, ಅದು ಹೇಗೆ ಫಿಟ್ ಮಾಡಿದ್ರು ಅನ್ನೋದನ್ನು ಕೂಡ ಫುಲ್ಲು ವಿಡಿಯೋನ ನಾನು ನೆಕ್ಸ್ಟು ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಇದು ನನ್ನ ಹಳೆಯ ಮಿಷಿನ್ನು. ತುಂಬ ಬೇಜಾರಾಗ್ತಾಯಿದೆ ನಿಜವಾಗ್ಲೂ. 17-18 ವರ್ಷದ ಮೇಲೆ ಆಯಿತು. ನಿಜ ಈ ಮಿಷಿನನ್ನು ತೆಗೆಯುವಾಗ ತುಂಬ ಕಣ್ಣಲ್ಲೇ ನೀರು ಬಂತು ನನಗೆ. ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡ್ದಿತ್ತು ಇದು. ನಾನು ಈ ಚಿಕ್ಕ ಮಿಷಿನ್ಗೂ ಕೂಡ ಮೋಟ್ರ್ ಹಾಕ್ಕೊಂಡು ನಾನು ಬಟ್ಟೆ ಕೂಡ ಸ್ಟಿಚ್ ಮಾಡ್ತಾಯಿದ್ದೆ. ನಂಗೆ ತುಂಬ ಇಷ್ಟ ಆಯಿತು ಈ ಮಿಷಿನ್ನು. ತೆಗಿಯೋಕ್ಕೂ ಮನಸ್ಸಿಲ್ಲ, ಆದ್ರೂ ಇದಕ್ಕೆ ಚೇಂಜ್ ಮಾಡಿದ್ದೀನಿ. ಆದರೆ ಯಾರಿಗೂ ಕೊಡಬಾರ್ದು ಅಂದ್ಕೊಂಡಿದ್ದೀನಿ, ನಾನೇ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ನಾನು ಪೂಜೆನೂ ಮಾಡಿ ಆಯಿತು, ಹಾಗೆ ಬಟ್ಟೆನೂ ಕೂಡ ನಾನು ಸ್ಟಿಚ್ ಮಾಡಿದೆ. ಚೆನ್ನಾಗಿ ಬರ್ತಾಯಿದೆ. ನನಗೇ ಸ್ವಲ್ಪ ಕಂಟ್ರೋಲ್ ಸಿಗ್ತಾಯಿಲ್ಲ, ಮೋಟ್ರು ಸ್ವಲ್ಪ ಫಾಸ್ಟ್ ಇದೆ, ಸ್ವಲ್ಪ ಕಂಟ್ರೋಲು ಸಿಗ್ತಾಯಿಲ್ಲ. ನಾನು ಈ ಚಿಕ್ಕ ಮಿಷಿನಲ್ಲಿ ಹೊಲಿದು ಅಭ್ಯಾಸ ಇರೋದ್ರಿಂದ ಸ್ವಲ್ಪ ಒಂದು ವಾರನಾದರೂ ಬೇಕು ಕಂಟ್ರೋಲ್ ತೊಗೊಳ್ಳೋದಕ್ಕೆ, ಮೋಟ್ರ್ ಕಂಟ್ರೋಲ್ ತೊಗೊಳ್ಳೋದಕ್ಕೆ. ಈ ಮಿಷಿನ್ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಹಾಗೆ ಟೇಬಲ್ ಕೂಡ ಫುಲ್ಲು ದೊಡ್ಡದಿದೆ. ನಮಗೆ ಸ್ಟಿಚ್ ಮಾಡೋಕ್ಕೆ, ಚೂಡಿದಾರೆಲ್ಲ ಸ್ಟಿಚ್ ಮಾಡೋ ಟೈಮ್ನಲ್ಲಿ ಈಸಿ ಆಗುತ್ತೆ. ನನ್ನ ಹಳೆ ಮಿಷಿನಲ್ಲಿ ಇಷ್ಟು ದೊಡ್ಡದು ಟೇಬಲ್ ಇರಲಿಲ್ಲ, ಅದು ಚಿಕ್ಕದಾಗಿಯೇ ಇತ್ತು. ನೋಡಿ, ಇಷ್ಟೇ ಚಿಕ್ಕದು ಇತ್ತು ಟೇಬಲ್ ಅದು. ಇದು EMI ಯಲ್ಲೂ ಕೂಡ ಇದೆ. EMI ಯಲ್ಲಿ 1,800